ಕ್ರಿಶ್ಚಿಯನ್ ಬಂತು, ಏನು ಕ್ರಿಶ್ಚಿಯನ್ ಗಿರ್ಜಾಘರ್ ಅಂತ ಹೇಳ್ತಾರೆ, ಕ್ರಿಸ್ಮಸ್ ಅದ್ ಹೇಳ್ತಾ ಒಂದು ಮನಿ ಬಂತು. ರಾತ್ರಿ ಸಮಯದಲ್ಲಿ ಎಲ್ಲರೂ ಅಲ್ಲಿ ಆರಾಮ್ ಮಾಡಕ್ ಕುಂತಿದ್ರು. ಮಾಡೋ ಸಂದರ್ಭದಲ್ಲಿ ಅಲ್ಲಿ ಪಾದ್ರಿ ಈಸಾ ಏನಿದ್ದ ಪಾದ್ರಿ ಪೂಜೆ ಮಾಡುವ. ಆ ಪಾದ್ರಿ ಎಲ್ಲ ಮುಖಗಳಿಗೆ ನೋಡಿದ ನಂತರ ಯಜೀದ್ಗಳಿಂದ ಏನು ಆ ಮುಖಗಳನ್ನು ಕೇಳಿದ್ದ, ಒಂದು ರಾತ್ರಿ ಈ ಮುಖ ನನಗೆ ಕೊಡಬಹುದು, ನೀವು ಒಂದು ರಾತ್ರಿ ನನ್ನ ಕಡೆ ಮುಖ ಕೊಡ್ತೀರಾ? ಇದು ಆ ಪಾದ್ರಿ ಕೇಳಿದ ನಂತರ ಆ ಯಜೀದ್ಗಳು ಎಲ್ಲಾರು ಆಯ್ತು, ಒಂದೇ ರಾತ್ರಿ ನಾಳೆ ಬೆಳಗ್ಗೆ ನನಗೆ ಕೊಡಬೇಕು ನೀವು. ಆ ಪಾದ್ರಿ ಮುಖವನ್ನು ತಗೊಂಡು ಮುಖದ ಮೇಲೆ ಎಲ್ಲ ಇಮಾಮ್ ಹುಸೇನ್ ಮುಖದ ಮೇಲೆ ಎಲ್ಲ ಧೂಳುವನ್ನು ಬಿದ್ದಿದೆ, ಆ ಮುಖದ ಎಲ್ಲ ಧೂಳುವನ್ನು ಒರ್ಸಾಕ್ ಕುಂತಿದ್ದಾನೆ. ಆ ಪಾದ್ರಿ ಒರೆಸಿದ ನಂತರ ಎಲ್ಲ ಮುಖವನ್ನು ಸ್ವಚ್ಛತೆ ಮಾಡಿದ ನಂತರ ತನ್ನ ಕಡೆ ಹಳೆ ಕಾಲದ ಪುಸ್ತಕ ಗ್ರಂಥ ಇತ್ತು, ಆ ಗ್ರಂಥದಲ್ಲಿ ಓದಾಕ್ ಕುಂತಿದ್ದಾನೆ. ಇಮಾಮಿ ಹುಸೇನ್ ಮುಖ ನೋಡಾಕ್ ಕುಂತಿದ್ದಾನೆ. ಆ ಗ್ರಂಥನಲ್ಲಿ ಓದಾಕ್ ಕುಂತಿದ್ದಾನೆ, ಇಮಾಮಿ ಹುಸೇನಿನ ಮುಖವನ್ನು ನೋಡಾಕ್ ಕುಂತಿದ್ದಾನೆ. ಅಲ್ಲಾಹು ಅಕ್ಬರ್. ಹೇಗೆ ಮುಖವನ್ನು ಹೊಳ್ಳಿ ನೋಡಬೇಕಿತ್ತು, ಹೃದಯದಲ್ಲಿ ಇಮಾನಿನ ಪ್ರೀತಿ ಬಂತು. ಆ ಪಾದ್ರಿ ಯೇಸು ಮಸೀಗೆ ಪೂಜೆ ಮಾಡುವ, ಯೇಸು ಮಸೀಗೆ ನಂಬುವ ಪಾದ್ರಿ ಇಮಾಮಿ ಹುಸೇನಿನ ಮುಖ ನೋಡಿದ ನಂತರ ತನ್ನ ಗ್ರಂಥನಲ್ಲಿ ಬರ್ತಿರುವ ಎಲ್ಲ ಅಕ್ಷರವನ್ನು ಓದಿದ ನಂತರ ಇಸ್ಲಾಂನ ಪ್ರೀತಿ ಹೃದಯದಲ್ಲಿ ಹುಟ್ಟಿ ಬಂದಿದ ನಂತರ ಒಂದೇ ಕ್ಷಣದಲ್ಲಿ ಏನ್ ಹೇಳಿದ, ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದು ರಸೂಲ್ ಹೇಳಿ ಮೊದಲಿಗೆ ಮುಸಲ್ಮಾನ ಆತ. कत्ले हुसैन असल में मर गए यजीद है, इस्लाम जिंदा होता है हर करबला के बाद. ಇಸ್ಲಾಂ ಜಿಂದಾ ಹೋತಾ ಹೈ ಹರ್ ಕರ್ಬಲಾ ಕೆ ಬಾದ್. ಇಮಾಮಿ ಹುಸೇನ್ ತನ್ನ ಜೀವನ ತ್ಯಾಗ ಮಾಡಿದ್ದಾರೆ, ಶಹೀದ್ ಆಗಿದ್ದಾರೆ. ಆದ್ರೆ ಜನರಿಗೆ ಮುಸಲ್ಮಾನ್ ಮಾಡುದು ಶಿಕ್ಷಣ ಜ್ಞಾನ ಕೊಟ್ಟು ಹೋಗಕ್ ಕುಂತಿದ್ದಾರೆ, ಇಸ್ಲಾಮಿನ ಪ್ರೀತಿ ಕೊಟ್ಟು ಹೋಗಕ್ ಕುಂತಿದ್ದಾರೆ. ಇವತ್ತು ಇಂತಹ ಪ್ರೀತಿ ನಾವು ಕೊಡಬೇಕಾಗಿತ್ತು. ಇಮಾಮಿ ಹುಸೇನ್ಗೆ ಪ್ರೀತಿ ಮಾಡೋರು ನಮ್ಮ ಏನಿದೆ ಅಲ್ಲಾಹ್ ನಾವು ಎಲ್ಲಿ ತಗೊಂಡು ಹೊಂಟಿದ್ದೇವೆ ಬ್ಯಾರೆ ಜನರಿಗೆ. ಇದು ನಮ್ಮ ಇಸ್ಲಾಮಿನ ಕೆಲಸ ಅಲ್ಲ, ಇಮಾಮಿ ಹುಸೇನಿನ ಕೆಲಸ ಅಲ್ಲ. ಆ ಎಲ್ಲ ಕೆಲಸಗಳು ಯಜೀದನ ಕೆಲಸಗಳು. ಪ್ರೀತಿಯ ಸಹೋದರರೇ, ಆ ಪಾದ್ರಿ ಮುಸಲ್ಮಾನಾಗಿ ನಂತರ ಬೆಳಗಿನ ಜಾವದಲ್ಲಿ ಅದೇ ರೀತಿ ಎಲ್ಲರೂ ಮತ್ತು ಕೂಫಾಗೆ ಹೋಗುದು ಪ್ರವಾಸ ಸ್ಟಾರ್ಟ್ ಮಾಡಿದ್ರು. ಕೂಫಾಗೆ ಹೋಗುದು ಸಂದರ್ಭದಲ್ಲಿ ಆ ಎಲ್ಲ ಚಂಡಗಳು ಮುಖಗಳು ಏನು ಕಟ್ಗೆ ಮೇಲೆ ಚುಚ್ಚಿದ್ರು, ಒಂದು ಸೈಡ್ ಮೂಲೆಯಲ್ಲಿ ಇಟ್ಟಿದ್ರು. ಎಲ್ಲಾರು ಎಬ್ಸಾಕ್ ಕುಂತಿದ್ದಾರೆ, ಕಟ್ಗೆವನ್ನು ಮೇಲೆಗಡೆ ಬರಾಕ್ ಕುಂತಿದ್ರ. ಯಾರಾದ್ರೆ ಕರೆಕ್ಟಾಗಿ ಏನು ಕಟ್ಟಾಗಿ ಅಲ್ಲಿ ತಳಗ ಮಣ್ಣಿನ ಒಳಗೆ ಮುಚ್ಚಿರಬಹುದು, ಟೆಗ್ ಮಾಡಿ ಯಾರಾದ್ರೂ ಫಿಟ್ನೆಸ್ ಮಾಡಿರಬಹುದು, ಆ ರೀತಿ ಕಾಣ ಬರಾಕ್ ಕುಂತಿದ್ರು. ಎಲ್ಲಾರು ಯಜೀದ್ಗಳು ಬಂದು ಒಮ್ಮೆಲೆಲ್ಲ ಬೀಬಿ ಝೈನಬ್ ಕಡೆ ಬಂದ್ರು. ಏಕೆ ಇಮಾಮಿ ಹುಸೇನ್ ಮುಖವನ್ನು ಎಬ್ಸಿದ್ರೆ ಮೇಲೆಗಡೆ ಬರಾಕ್ ಕುಂತಿಲ್ಲ? ಏನಾಯ್ತು ಕೇಳ್ರಿ ನೀವು. ಏಕೆಂದ್ರೆ ಇಮಾಮ್ ಹುಸೇನ್ ಅವ್ರು ನೋಡ್ರಿ, ತನ್ನ ಕುಟುಂಬಗಳಿಗೆ ಬಿಟ್ಟು ಯಾವತ್ತೂ ಇರ್ತಿದ್ದಿಲ್ಲ. ಅವರು ತನ್ನ ಕುಟುಂಬಗಳಿಗೆ ಒಬ್ಬರಿಗೆ ಬಿಟ್ಟು ಯಾರಿಗೆ ಮುಂದೆ ಹೋಗ್ತಿದ್ದಿಲ್ಲ. ಆ ರೀತಿ ತನ್ನ ಕುಟುಂಬಗಳಿಗೆ ಪ್ರೀತಿ ಮಾಡ್ತಿದ್ರು. ಪ್ರೀತಿಯ ಸಹೋದರರೇ, ಬೀಬಿ ಝೈನಬ್ ಹೇಳಿದ್ರು, ನಮ್ಮ ಮನೆಯೊಳಗೆ ನಮ್ಮ ಜೊತೆ ಯಾರಿದ್ದಾರೆ ಅವ್ರು ಒಬ್ರು ಯಾರಾದ್ರೂ ಇದಾರ ಇಲ್ಲ ನೋಡ್ರಿ. ಮೊದಲಿಗೆ ಎಲ್ಲಾರು ಸೈನಿಕಗಳು ಹುಡುಕಾಡಿದ್ರು. ಬೀಬಿ ಸಕೀನಾ 9 ವರ್ಷದ ಹುಡುಗಿ ಕಾಣ ಕುಂತಿದ್ದಿಲ್ಲ, ಆ ಗ್ರೂಪಿನ ಒಳಗೆ ಇದ್ದಿದ್ದಿಲ್ಲ. ಎಲ್ಲಾರು ಹುಡುಕಾಡಕ್ ಕುಂತಿದ್ರು. ಬೀಬಿ ಸಕೀನಾ ಎಲ್ಲಿ ಹೋಗಿದ್ದಾಳೆ ಬೀಬಿ ಸಕೀನಾ ಹುಡುಕಾಡ್ಕೊಂತು. ಹಜರತ್ ಬೀಬಿ ಝೈನಬ್ ಅವರು ಸಮೀಪ ಗುಡ್ಡನ್ ಸಮೀಪ ಬರ್ತಾರಂತೆ. ದೂರಿನಿಂದ ಬೀಬಿ ಝೈನಬ್ಗೆ ನೋಡ್ತಾರಂತೆ. ಬೀಬಿ ಝೈನಬ್ 9 ವರ್ಷದ ಹುಡುಗಿ ಇದ್ದಾಳೆ. ಬೀಬಿ ಝೈನಬ್ ಅವರು ಪ್ರೀತಿಯ ಸಹೋದರರೇ, ಗುಡ್ಡದ ಮೇಲೆ ಬೀಬಿ ಝೈನಬ್ ಅವರು ಒಂದು ಮುದ್ಕಿಯ ಒಂದು ಹೆಣ್ಣುಮಗಳಿನ ತೊಡಿ ಮೇಲೆ ಮಲಗಿ ಆರಾಮಾಗಿ ಆಟ ಆಡಕ್ ಕುಂತಿದ್ರು. ದೂರಿನಿಂದ ಬೀಬಿ ಝೈನಬ್ ನೋಡಿದ ತಕ್ಷಣ ಹೇಗೆ ಸಮೀಪ ಹೋಗ್ಬೇಕಿತ್ತು, ಅಲ್ಲಿ ಯಾವುದೇ ಹೆಣ್ಣು ಮಗಳನ್ನು ಕಾಣಕ್ ಕುಂತಿದ್ದಿಲ್ಲ. ಬೀಬಿ ಸಕೀನಾರು ಒಬ್ಬರೇ ಇದ್ರು. ಬೀಬಿ ಸಕೀನಾರಿಗೆ ಒದಗಿದ ನಂತರ ಬೀಬಿ ಸಕೀನಾರು ತಳಗಳಿಗೆ ಹಿಡಿದು ಬಂದ್ರು. ಅಲ್ಲಿ ಮ್ಯಾಲೆ ಯಾರಿದ್ರು, ಯಾರ ಕಡೆ ನೀ ಆಟ ಆಡಕ್ ಕುಂತಿದ್ಯಾ, ಯಾರು ನಿನ್ಗೆ ಜೊತೆಗೆ ತಗೊಂಡು ಕುಂತಿದ್ರು, ಯಾರು ನಿನ್ಗೆ ಆಟ ಆಡಸ ಕುಂತಿದ್ರು? ಬೀಬಿ ಸಕೀನಾ 9 ವರ್ಷದ ಹುಡುಗಿ ಹೇಳಿದ್ಲು, ಅಮ್ಮಿ ಜಾನ್ ಅವರು ಬ್ಯಾರೆ ಯಾರಿಲ್ಲ, ನಾನು ಇಲ್ಲಿ ಯಾವುದೇ ಅವಶ್ಯಕತೆಗಾಗಿ ಕೆಲ್ಸಕ್ಕೆ ನಾನು ಬಂದಿದ್ಯಾ, ಹೇಗೆ ಸಮೀಪ ಬರಬೇಕಾಗಿತ್ತು. ಒಬ್ಬಗೆ ಹೆಣ್ಣು ಮಗಳು ಬಂದು ನನಗೆ ಸಮೀಪ ತಗೊಂಡು ನನ್ನ ಹಣೆ ಮೇಲೆ ಮುತ್ತು ಕೊಡಕ್ ಕುಂತಿದ್ದು, ನನ್ನ ಮುಖದ ಮೇಲೆ ಮುತ್ತು ಕೊಡಕ್ ಕುಂತಿದ್ದು, ನನಗೆ ಪ್ರೀತಿಯನ್ನು ಮಾಡಕ್ ಕುಂತಿದ್ದು. ಮಾಡಿದ ನಂತರ ನಾನು ಆ ತಾಯಿಗೆ ಕೇಳಿದ್ಯಾ, ತಾಯಿ ನೀ ಯಾರು, ನನಗೆ ಈ ರೀತಿ ಇದಕ್ಕೆ ಪ್ರೀತಿ ಮಾಡಕ್ ಕುಂತಿದ್ಯಾ, ನೀ ಯಾರು, ನಾನು ನನಗೆ ಕಂಡು ಹಿಡಿದಿಲ್ಲ. ಇದು ಬೀಬಿ ಸಕೀನಾ ಅವರು ಕೇಳಿದ ನಂತರ ಆ ತಾಯಿ ಹೇಳಿದ್ಲು, ನಾನು ಬ್ಯಾರೆ ಯಾರಲ್ಲ, ನಾನು ಫಾತಿಮತ್ತು ಝಹರಾ ಇದ್ದೇನೆ, ನಾನು ಫಾತಿಮಾ ಇದ್ದೇನೆ, ಇಮಾಮಿ ಹುಸೇನಿನ ತಾಯಿ ನಾನು ಅದೇನೆ, ಹುಜೂರಿನ ಪ್ರೀತಿಯ ಮಗಳು ಫಾತಿಮಾ ಬಂದಿದ್ದೇನೆ, ಅಲಿಯ ಪ್ರೀತಿಯ ಹೆಂಡತಿ ನಾನು ಫಾತಿಮಾ ಬಂದಿದ್ದೇನೆ. ಇದು ಹೇಳಿದ ನಂತರ ಬೀಬಿ ಸಕೀನಾಗೆ ಫಾತಿಮತ್ತು ಝಹರಾ ಅವರು ಕೇಳಿದ್ರು, ಸಕೀನಾ ಕರ್ಬಲಾ ಮೈದಾನದಲ್ಲಿ ಏನು ಮುನ್ನೋಡಿ ಬಂದಿದ್ಯಾ, ಕರ್ಬಲಾ ಮೈದಾನದಲ್ಲಿ ಏನಾಯ್ತು? ಆ 9 ವರ್ಷದ ಹುಡುಗಿ ತನ್ನ ಅಜ್ಜಿಗೆ ಅಳದು ಹೇಳಕ್ ಕುಂತಿದ್ದು. ಏನಂತ? ಅಮ್ಮಿ ಜಾನ್, ದಾದಿ ಜಾನ್, ಕರ್ಬಲಾ ಮೈದಾನದಲ್ಲಿ ನಾವು 3 ದಿನ ತನಕ ನೀರ್ ಕೇಳಿದ್ವಿ. ಆ ಮುಸಲ್ಮಾನ್ ಜನರು, ಆ ಯಜೀದ್ಗಳು ನಮ್ಗೆ ನೀರನ್ನು ಕೊಟ್ಟಿಲ್ಲ, ನಮ್ಗೆ 3 ದಿನ ತನಕ ನೀರು ಕೊಟ್ಟಿಲ್ಲ. ಅಮ್ಮಿ ಜಾನ್ 3 ದಿನ ತನಕ ನೀರು ಕೊಟ್ಟಿಲ್ಲ. ಮತ್ತೇನಾಯ್ತು? ನನ್ನ ಪ್ರೀತಿಯ ಮಗಳು ಏನಾಯ್ತು? ಆ 9 ವರ್ಷದ ಹುಡುಗಿ ಅಳ್ಕೊಂತ ಹೇಳಕ್ ಕುಂತಿದ್ಲು. ಏನಂತ? ದಾದಿ ಜಾನ್, ಅಮ್ಮಿ ಜಾನ್. ಆ ಕರ್ಬಲಾ ಮೈದಾನದಲ್ಲಿ ಹಜರತ್ ಕಾಸಿಂ ಅವರು ಹೋದ್ರು. ಅವರು ಹೇಗೆ ಹೋಗ್ಬೇಕಿತ್ತು? ಎಲ್ಲಾರು ಯಜೀದ್ಗಳು ದುಂಡಾಗಿ ಹಜರತ್ ಕಾಸಿಂಗೆ ಕೊಲೆ ಮಾಡಿದ್ರು. ಹಜರತ್ ಅಬ್ಬಾಸ್ ನೀರು ತಗೊಳಕ್ ಹೋಗಿದ್ರು. ಹಜರತ್ ಅಬ್ಬಾಸ್ ಅವರು ನೀರ್ ಸಮೀಪ ಹೋಗಿ ನೀರು ತುಂಬ್ಕೊಂಡು ಬರಾಕ್ ಕುಂತಿದ್ರು. ಬರೋದ ಸಂದರ್ಭದಲ್ಲಿ ಎಲ್ಲಾರು ಯಜೀದ್ಗಳು ಕೂಡಿ ಹಜರತ್ ಅಬ್ಬಾಸ್ನ ಕೈ ಕಟ್ಟು ಮಾಡಿದ್ರು.
ಮಾಡಿದ್ರು. ಅವ್ರ ಮುಖದ ಮೇಲೆ ಬಾಣ ತಗೊಂಡು ಕಣ್ಣಿಗೆ ಹೊಡೆದಿದ್ರು. ಅಷ್ಟೇ ಇಲ್ಲ, ಅಮ್ಮಿ ಜಾನ್ ಹಜರತೆ ಅಬ್ಬಾಸ್ ಏನ್ ಬಾಟ್ಲಿ ಚರ್ಮದ ಬಾಟ್ಲಿ ಒಳಗೆ ನೀರು ತಗೊಂಡು ಬರಾಕ್ ಕುಂತಿದ್ರು. ಆ ಬಾಟ್ಲಿಗೆ ಬಾಣ ತಗೊಂಡು ಹೊಡಿದ್ರು ಆ ಯಜೀದಿಗಳು. ಅಮ್ಮಿ ಜಾನ್ ಒಂದು ಹನಿ ನೀರು ನಮ್ಗೆ ತಂದು ಕೊಡಕ ಕೊಟ್ಟಿಲ್ಲ ಯಜೀದಿಗಳು. ಆ ರೀತಿ ನಮ್ಗೆ ನೂ ಕೊಟ್ಟಿದ್ದಾರೆ ಕರ್ಬಲಾ ಮೈದಾನದಲ್ಲಿ. ಮತ್ತು ದಾದಿ ಜಾನ್ ಕೇಳಿದ್ರು, ಏನಾಯ್ತು ಕರ್ಬಲಾ ಮೈದಾನದಲ್ಲಿ, ಏನೇನ್ ನೋಡಿ ಬಂದಿದೀಯಾ? ಪ್ರೀತಿಯ ಸಹೋದರರೇ, ಬಿಬಿ ಸಕೀನಾ ಆ ಸಣ್ಣ ಚಿಕ್ಕ ಹುಡುಗಿಗೆ ತನ್ನ ತೊಡಿ ಮೇಲೆ ಇಟ್ಕೊಂಡು ಆಟವನ್ನು ಆಡಿಸ್ತಿದ್ಲು. ಆ ಮಗುಗೆ ಏನಾದ್ರೆ ಹಾಡುವನ್ನು ಕಥೆಯನ್ನು ಹೇಳಿ ಆಟ ಆಡ್ಸೋದು. ಚಿಕ್ಕ ಅಲ್ಲಿ ಅಸ್ಗರ್ ಬಗ್ಗೆ ಹೇಳಕ್ ಕುಂತಿದ್ಲು. ಅಮ್ಮಿ ಜಾನ್, ದಾದಿ ಜಾನ್, ನನ್ನ ಸಣ್ಣ ತಮ್ಮ ಅಲ್ಲಿ ಅಸ್ಗರ್ಗೆ ನಾನು ತೊಡಿ ಮೇಲೆ ಇಟ್ಕೊಂಡು ಆಟವನ್ನು ಆಡ್ಸಕ್ ಕುಂತಿದ್ಯಾ. ನನ್ನ ತಮ್ಮ ಅಳೋದು ಶುರು ಮಾಡಿದ ನಂತರ ಒಮ್ಮೆಲೆ ಎಲ್ಲಾರು ಹಾಲುವನ್ನು ಕುಡ್ಸಕ್ ಹೋಗಕ್ ಕುಂತಿದ್ದಾರೆ. ಎದಿ ಒಳಗೆ ಹಾಲಿಲ್ಲ, ಏಕೆಂದ್ರೆ 3 ದಿನ ತನಕ ಊಟನ ಇಲ್ಲ, 3 ದಿನ ತನಕ ನೀರನೇ ಇಲ್ಲ. ಎಲ್ಲಾ ಎದೆಯನ್ನು ಒಣಗಿದಿದೆ, ನೀರು ಏನಿದ್ದಿಲ್ಲ. ಈಗ ಹಾಲುವನ್ನು ಎಲ್ಲಿಂದ ಕುಡಿಸ್ಬೇಕಾಗಿತ್ತು? ಹಜರತ್ ಒಮ್ಮೆಲೆ ಎಲ್ಲಾರು ಇಮಾಮೆ ಹುಸೇನ್ಗೆ ಕರೆಸಿ ನೀರನ್ನು ನೀರನ್ನು ಕೇಳ್ಕೊಂಬಾರಿ ಅಂತ ಕೊಟ್ಟು ಕಳ್ಸಿದ್ರು. ಆ ಯಜೀದಿಗಳ ಸಮೀಪ ನಮ್ಮ ಇಮಾಮೆ ಹುಸೇನ್ ಅವರು ತನ್ನ ಪ್ರೀತಿಯ ಮಗನಿಗೆ, ತನ್ನ ಚಿಕ್ಕವಾದ 6 ತಿಂಗಳಿಗೆ ಮಗುಗೆ ಕೈಯಲ್ಲಿ ಹಿಡಿಕೊಂಡು ಹೇಗೆ ನೀರ್ ಕೇಳಕ್ ಹೋಗಿದ್ರು. ದಾದಿ ಜಾನ್, ನಾನು ಮನೆಯಲ್ಲಿ ಕುಂತು ನೋಡಕ್ ಕುಂತಿದ್ಯಾ. ನನ್ನ ಇಮಾಮಿ ಹುಸೇನ್ ಅಪ್ಪಾಜಿ ಅವರು ಮಗುಗೆ ಕೈಯಲ್ಲಿ ತಗೊಂಡು ನೀರ್ ಕೇಳಕ್ ಕುಂತಿದ್ರು. ಆ ಯಜೀದಿಗಳು ದೊಡ್ಡವರಿಗೆ ನೀರ್ ಕೊಟ್ಟಿದ್ದಿಲ್ಲ. ದೊಡ್ಡವರು ಹೇಗಾದ್ರೆ ತಾಳ್ಮೆ ಮಾಡಿದ್ರು, ಅದ್ರ ಮೇಲೆ ಸಹವನ್ನು ಪಡ್ಕೊಂಡ್ರು. ಆದ್ರೆ ಚಿಕ್ಕ ಮಗು ಏನ್ ತಪ್ಪು ಮಾಡಿತ್ತು, ಚಿಕ್ಕ ಮಗು ಏನಂತ ಅದು ಕೆಟ್ಟವಾದ ಕೆಲಸ ಮಾಡಿತ್ತು. ಆ ಚಿಕ್ಕ ಮಗು ಹೆಸರಿಂದ ನೀರ್ ಕೇಳಕ್ ಹೋಗಿದ್ರು. ಆ ಯಜೀದಿಗಳು ಚಿಕ್ಕ ಮಗುಗೆ ನೀರ್ ಕೊಟ್ಟಿಲ್ಲ, ಬಾಣ ತಗೊಂಡು ಆ ಚಿಕ್ಕ ಮಗುಗೆ ಕುತ್ತಿಗೆ ಮೇಲೆ ಹೊಡೆದಿರು. ಅಮ್ಮಿ ಜಾನ್, ನನ್ನ ತಮ್ಮನಿಗೆ ಈ ರೀತಿ ಕೊಲೆ ಮಾಡಿದ್ರು. ಅಮ್ಮಿ ಜಾನ್, ನನ್ನ ತಮ್ಮನಿಗೆ ಈ ರೀತಿ ಅವರು ಸಾಯಿಸಿದ್ರು. ಅಮ್ಮಿ ಜಾನ್, ಬಿಬಿ ಸಕೀನಾ ಅವರು 9 ವರ್ಷದ ಹುಡುಗಿ ತನ್ನ ಅಜ್ಜಿಗೆ ಅಳಲಿ ಹೇಳಕ್ ಕುಂತಿದ್ಲು. ಅಮ್ಮಿ ಜಾನ್, ದಾದಿ ಜಾನ್, ಕರ್ಬಲಾ ಮೈದಾನದಲ್ಲಿ 10ನೇ ಮೊಹರಂನಲ್ಲಿ ಈ ರೀತಿ ಇಮಾಮೆ ಹುಸೇನಿನ ಮಕ್ಕಳಿಗೆ ನೀರಾಸೆ ಮಾಡಿ ಮುಸಲ್ಮಾನ್ ಜನರು ಕೊಲೆ ಮಾಡಿದ್ರು. ನಮಾಜ್ ಮಾಡ್ತಿದ್ದಿಲ್ಲ, ಎಲ್ಲಾರು ಮಜಾ ಮಾಡ್ತಿದ್ರು, ಎಲ್ಲಾರು ಕುಣಿಯಾಕ್ ಕುಂತಿದ್ರು. ಅಂತ ಜನರು ನಮ್ಮ ಕುಟುಂಬಗಳಿಗೆ ಕೊಲೆ ಮಾಡಿದ್ರು. ಇದು ಹೇಳಿದ ನಂತರ ಬಿಬಿ ಜೈನಬ್ ಅವರು ತನ್ನ ಮಗಳಿಗೆ ಕೇಳಿದ್ರು, ಮತ್ತೆ ಏನ್ ಹೇಳಿದ್ರು ನನ್ನ ತಾಯಿ ಫಾತಿಮಾ ಅವರು ಏನ್ ಹೇಳಿದ್ರು? ಇದು ಹೇಳಿದ ನಂತರ ಫಾತಿಮಾ ಝಹರಾ ಅವರು ಅಳ ಕುಂತಿದ್ರು. ಹಾಯ್ ಅಲ್ಲಾ, ನನ್ನ ಮಕ್ಕಳಿಗೆ ಈ ರೀತಿ ಶಹೀದ್ ಮಾಡಿದ್ದಾರೆ ಯಜೀದಿಗಳು, ನನ್ನ ಮಕ್ಕಳಿಗೆ ಈ ರೀತಿ ಕೊಲೆ ಮಾಡಿದ್ರೆ ಯಜೀದಿಗಳು ಅಂತ ಅಳ ಕುಂತಿದ್ರು. ಬಿಬಿ ಜೈನಬ್ ಅವರು ಒದರಿ ಹೇಳಿದ್ರು, ಹಾಯ್ ಅಲ್ಲಾ, ಬಿಬಿ ಫಾತಿಮಾ ಅವರು ತನ್ನ ಸಮಾಧಿ ಒಳಗೆ ಆರಾಮ ಮಾಡಕ್ ಕುಂತಿದ್ದಾರೆ, ಆದರೆ ಸಮಾಧಿನಿಂದ ಹೊರಗಡೆ ಬಂದು ಇಮಾಮೆ ಹುಸೇನ್ ಬಗ್ಗೆ ಕೇಳಕ್ ಕುಂತಿದ್ದಾರೆ. ಎಂತಹ ತಾಯಿಯ ಪ್ರೀತಿ ಇರಬಹುದು ಬಿಬಿ ಜೈನಬ್ ಅಳ ಕುಂತಿದ್ದಾರೆ. ಎಂತ ತಾಯಿಯ ಪ್ರೀತಿ ಇರಬಹುದು. ಪ್ರೀತಿಯ ಸಹೋದರರೇ, ತಾಯಿ ಸಮಾಧಿನಲ್ಲಿ ಇದ್ದನೆ ತನ್ನ ಮಗನ ಬಗ್ಗೆ ಚಿಂತೆ ಮಾಡಕ್ ಕುಂತಿದ್ದಾಳ. ಇವತ್ತು ನಮ್ಮ ಹೆಣ್ಣು ಮಕ್ಕಳು ತನ್ನ ಮಕ್ಕಳಿಗೆ ಯಜೀದರ ಕೆಲಸ ಮಾಡಿಸಿ ಸಂತೋಷವನ್ನು ಪಡ್ಕೊಳಕ್ ಕುಂತಿದ್ದಾರ. ಎಂತಹ ತಾಯಿ ಇರಬಹುದು, ಎಂತಹ ತಂದೆ ಇರಬಹುದು. ಇವರು ತಿಳ್ಕೋಬೇಕು ಇಮಾಮೆ ಹುಸೇನ್ ಅಂದರೆ ಯಾರು, ಇಮಾಮೆ ಹುಸೇನ್ಗೆ ಪ್ರೀತಿ ಮಾಡೋರು ಯಾರು. ಪ್ರೀತಿಯ ಸಹೋದರರೇ, ಕೂಫಾನಲ್ಲಿ ಎಲ್ಲಾರಿಗೆ ಎತ್ಕೊಂಡು ಬಂದಿದ್ದ ನಂತರ ಉಬೇದುಲ್ಲಾ ಬಿನ್ ಜಿಯಾದ್ ಏನು ಅಮೀರ್ ಆಗಿದ್ದ, ಏನ್ ಲೀಡರ್ ಆಗಿದ್ದ, ಆ ಸಮೀರ್ ತಗೊಂಡು ಬಂದಿದ್ದ ನಂತರ ಯಜೀದ್ ಉಬೇದುಲ್ಲಾ ಬಿನ್ ಜಿಯಾದ್ ಹೇಳಿದ, ಹುಸೇನ್, ನಮ್ದು ಇಚ್ಛೆ ಕೊಲೆ ಮಾಡೋದು ಇದ್ದಿದ್ದಿಲ್ಲ, ನಮ್ಮ ಇಚ್ಛೆ ನಿಮ್ಗೆ ಸಾಯಿಸೋದು ಇದ್ದಿದ್ದಿಲ್ಲ. ಹುಸೇನ್, ನೀವು ಕೈಯಲ್ಲಿ ಕೈ ಕೊಟ್ಟು ಒಪ್ಕೊಂಡಿದ್ರೆ ಈ ಎಲ್ಲಾ ಕೆಲಸವನ್ನು ಆಗ್ತಿದ್ದಿಲ್ಲ ಹೇಳಿ ಇಮಾಮೆ ಹುಸೇನ್ ಏನ್ ಮಾಡಿದ್ದ, ದಮಿಷ್ಗೆ ಕಳಿಸಿದ. ಯಜೀದ್ ಕಡೆ ಎಲ್ಲಾರು ಪ್ರವಾಸ ಮಾಡಿಕೊಂಡು ದಮಿಷ್ ಕಡೆ ಬಂದಿದ ನಂತರ ಪ್ರೀತಿಯ ಸಹೋದರರೇ, ಎಲ್ಲಾರು ಜನರು ದಮಿಷ್ಕಿನ ಸಮೀಪ ಮುಲ್ಕೆ ಶಾಮಿನ ಪ್ಯಾಟಿ ಬಾಜಾರ್ ಅಂತ ಹೇಳ್ತಾರೆ. ಅಲ್ಲಾಹು ಅಕ್ಬರ್. ಆ ದಿನದಲ್ಲಿ ಎಲ್ಲಾರು ಮುಲ್ಕೆ ಶಾಮಿನ ಪ್ಯಾಟಿಲಿರುವ ಎಲ್ಲಾರು ಜನರು ತನ್ನ ಮನೆ ಮೇಲೆ ಹತ್ತಿ ನಿಂತು ನೋಡಕ್ ಬಂದಿದ್ದಾರೆ. ಎಲ್ಲಾರು ಜಮಾಗಿ ಚಂಡಗಳನ್ನು ಮುಖವನ್ನು ನೋಡಕ್ ಬಂದಿದ್ದಾರೆ. ಅಹ್ಲೆ ಬೈತಿನ ಮನೆಯವರಿಗೆ ನೋಡಕ್ ಬಂದಿದ್ದಾರೆ. ಎಲ್ಲಾರು ಜಮಾಗಿ ಬಂದಿದ್ದಾರೆ ನಿಂದಿರೋದಕ್ಕೆ ಪ್ಯಾಟಿ ಒಳಗೆ. ಅಂತ ಪ್ಯಾಟಿ ಒಳಗೆ ಶಾಪ ಐತಿ, ಅಂತ ಪ್ಯಾಟಿ ಮೇಲೆ ಲಾನತ್ ಆಗ್ಲಿ, ಅಂತ ಪ್ಯಾಟಿ ಒಳಗೆ ಶರ್ವನಾಸ್ ಆಗ್ಲಿ, ಹಾಳಾಗ್ಲಿ ಅಂತ ಜನರು ಏನು ಅಹ್ಲೆ ಬೈತಿ ನೋಡಕ ಬಂದಿದ್ರು. ಮುಲ್ಕೆ ಶಾಮನಲ್ಲಿ ಏನ್ ನೋಡಕ ಬಂದಿದ್ರು. ಪ್ರೀತಿಯ ಸಹೋದರಿ, ಇಷ್ಟೇ ಸಂದರ್ಭದಲ್ಲಿ ಎಲ್ಲಾರು ಮುಲ್ಕೆ ಶಾಮಿನ ಸಮೀಪ ಬಂದಿದ ನಂತರ ಒಬ್ರು ಸಹಾಬಿ ರಸೂಲರು, ಹಾಯ್ ಅಲ್ಲಾ, ಇಮಾಮೆ ಹುಸೇನ್ ಈ ರೀತಿ ಬಂದಿದ್ದಾರ, ನಾನು ಇದ್ದಿದ್ರೆ ಸಹಾಯ ಮಾಡ್ತಿದ್ಯಾ. ಹಜರತೆ ಆ ಸಹಾಬಿ ರಸೂಲರು ಬಿಬಿ ಜೈನಬ್ ಕಡೆ ಬಂದಿದ ನಂತರ ಬಿಬಿ ಸಕೀನಾ 9 ವರ್ಷದ ಹುಡುಗಿ ನೋಡ್ರಿ ಏನ್ ಹೇಳಕ್ ಬಂದಿಲ್ಲ. ಬಿಬಿ ಸಕೀನಾ, ಏನಾದ್ರೂ ನಿನ್ನ ಇಚ್ಛೆ ಇದ್ರೆ, ಏನಾದ್ರೂ ನನ್ನಿಂದ ಸಹಾಯ ಬೇಕಂದ್ರೆ ಕೇಳು, ನಾನು ಸಹಾಯ ಮಾಡ್ತೀನಿ ಬಿಬಿ ಸಕೀನಾ. ಆ 9 ವರ್ಷದ ಹುಡುಗಿ ಏನ್ ಕೇಳಿದ್ಲು. ಇವತ್ತು ಪ್ರೀತಿಯ ಸಹೋದರರೇ, ಇವತ್ತು ಮರ್ಯಾದೆ ಅವಮಾನ ಅಂದರೆ ಗೊತ್ತಿಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ, ನಮ್ಮ ಪುರುಷರಿಗೆ. ಆ ಅಹ್ಲೆ ಬೈತಿನ ಇಮಾಮೆ ಹುಸೇನ್ ರಕ್ತದಲ್ಲಿ ಇರುವ ಪ್ರೀತಿ ಮಾಡಿರುವ ಹೆಣ್ಣು ಮಕ್ಕಳು ಏನ್ ಹೇಳಿದ್ರು, ಬೇರೆ ಯಾವ್ದು ವಸ್ತು ಕೇಳಿಲ್ಲ. ಆ 9 ವರ್ಷದ ಹುಡುಗಿ ಏನ್ ಹೇಳಿದ್ಲು, ಕರ್ಬಲಾ ಮೈದಾನದಲ್ಲಿ
ಎಲ್ಲಾರು ಕೊಲೆ ಮಾಡಕ ಬಂದಿದ್ರು, ಯಾರು ಸಹಾಯ ಮಾಡಕ ಬಂದಿದ್ದಿಲ್ಲ, ಯಾರು ಉಳಿಸೋದಕ್ಕೆ ಬಂದಿದ್ದಿಲ್ಲ. ನಮ್ಗೆ ಇಲ್ಲಿ ಬಂದಿದ್ದೀರಾ ಕೇಳೋದಕ್ಕೆ. ಆದ್ರೆ ಅಷ್ಟು ನೀವು ಸಹಾಯ ಮಾಡೋದು ಇಚ್ಛಿದೆ ಅಂದರೆ ಒಂದು ಕೆಲಸ ಮಾಡ್ರಿ. ಯಾವ್ದು ಕೆಲಸ? 9 ವರ್ಷದ ಹುಡುಗಿ ಹೇಳಕ್ ಕುಂತಿದ್ದಾಳ ಬಿಬಿ ಸಕೀನಾ ಅವರು. ಎಲ್ಲಾರು ಜನರು ನಮ್ಗೆ ನೋಡಕ ಬಂದಿದ್ದಾರ, ಎಲ್ಲಾರು ಜನರು ನಮ್ಮ ಮುಖ ನೋಡಕ ಬಂದಿದ್ದಾರ, ನಮ್ಮ ತಲೆ ಮ್ಯಾಲಿಂದ ಪಟ್ಟವನ್ನು ಜಗ್ಗಿದಾರ. ನಾವು ಬೇಪರ್ದಾಗಿದ್ದೀವಿ. ನಾವು ಯಾವತ್ತು ಯಾರ ಜನರಿಗೆ ಬೇಪರ್ದವನ್ನು ತೋರಿಸಿಲ್ಲ, ನಮ್ಮ ಮುಖವನ್ನು ನಾವು ತೋರಿಸಿಲ್ಲ, ಬೇಪರ್ದಾಗಿಲ್ಲ. ಈಗ ಎಲ್ಲಾರು ಜನರು ನಮ್ಗೆ ನೋಡಕ ಬಂದಿದ್ದಾರ. ನಾವು ಹೇಗೆ ತೋರಿಸ್ಬೇಕು ಅವರಿಗೆ? ಒಂದು ಕೆಲಸ ಮಾಡು, ನಮ್ಮ ಅಣ್ಣರ್ದು, ನಮ್ಮ ಅಪ್ಪಾಜಿಯವ್ರದು, ನಮ್ಮ ತಮ್ಮರ್ದು ಇದು ಮುಖಗಳು ಏನಿದೆ ಮುಂದುವನ್ನು ತಗೊಂಡು ಹೋಗ್ರಿ, ಮುಂದೆ ಸರಸ್ರಿ. ಆ ಸಹಾಬಿ ರಸೂಲ್ ಹೇಳಿದ್ರು, ಆ ಮುಖಗಳು ನಿಮ್ಮ ಸಮೀಪ ಎಷ್ಟಿದೆ ಅಷ್ಟು ಚಲೋ ಆಗ್ತೈತಿ. ಮತ್ತು ಆ ಬಿಬಿ ಸಕೀನಾ ಅವ್ರು ಹೇಳಿದ್ರು, ಇಲ್ಲ, ಈ ಮುಖಗಳು ನಮ್ಮ ಸಮೀಪ ಇರಬಾರ್ದು. ಎಲ್ಲಾರು ಅವ್ರ ಮುಖಗಳಿಗೆ ನೋಡಕ್ ಬಂದಿದ್ದಾರೆ, ಆದ್ರೆ ಅದರ ಜೊತೆ ನಮ್ಗೆ ಬೇಪರ್ದ ಆಗಿದ್ದು ನೋಡ್ತಾರ. ನಾವು ಜೀವನದಲ್ಲಿ ಯಾವತ್ತು ಬೇಪರ್ದ ಆಗಿ ಬೇರೆ ಜನರಿಗೆ ತೋರಿಸಿಲ್ಲ. ಹೇಗೆ ತೋರಿಸಬೇಕು? 9 ವರ್ಷದ ಹುಡುಗಿನ ಮಾತು ಇವತ್ತು ನಮ್ಮ ಮುದುಕಿಯರು, ಇವತ್ತು ನಮ್ಮ 20-30 ವರ್ಷದ ಹೆಣ್ಣು ಮಕ್ಕಳು ಎಲ್ಲೇ ಇದ್ದಾರೆ, ಯಾವ್ದು ಧರ್ಮದ ಮೇಲೆ ಪಾಲನೆ ಮಾಡಕ್ ಕುಂತಿದ್ದಾರೆ. ಅಹ್ಲೆ ಬೈತಿನ ಮನೆಯವರು ಇದು ಒಳ್ಳೆವಾದ ಮಾತು ಹೇಳಿದ್ರು. ಜೀವನದಲ್ಲಿ ನಾವು ಬೇಪರ್ದಾಗಿಲ್ಲ, ಹೇಗೆ ಬೇರೆ ಪುರುಷರಿಗೆ ನಾವು ಮುಖ ತೋರಿಸಬೇಕು. ಹಾಯ್ ಕುರ್ಬಾನ್ ಆಗುತ್ತೇನೆ ಅಂತ ಹೆಣ್ಣು ಮಕ್ಕಳ ಮೇಲೆ. ಏಕೆಂದ್ರೆ ತನ್ನ ಇಡೀ ಜೀವನ ಅಲ್ಲಾಹ್ ಮತ್ತು ಪ್ರವಾದಿಯ ಸಂದೇಶ ಮೇಲೆ ಪಾಲನೆ ಮಾಡಿ ಇವತ್ತು ಕಯಾಮತ್ ತನಕ ತನ್ನ ಹೆಸರು ಜೀವಿತಿಟ್ಟಿದ್ದಾರೆ. ಅವರಿಗೆ ಹೆಣ್ಣು ಮಕ್ಕಳು ಹೇಳ್ತಾರೆ, ಪ್ರೀತಿಯ ಸಹೋದರರೇ. ಇಷ್ಟು ಹೇಳಿದ ನಂತರ ಆ ಸಹಾಬಿಯರ ಚಂಡಗಳಿಗೆ ಮುಂದುವರಿಸಿದ್ರು. ಹೇಗೆ ಮುಂದುಕೊಂಡು ಹೋಗಿತ್ತು? ಯಜೀದ್ ಸಮೀಪ ಎಲ್ಲಾರು ಚಂಡಗಳು ತಗೊಂಡು ಬಂದ್ರು. ಬಂದಿದ ನಂತರ ಆ ಮುಖಗಳಿಗೆ ಯಜೀದನ ಸಮೀಪ ಇಟ್ಟರು. ಹಾಯ್ ಅಲ್ಲಾಹು ಅಕ್ಬರ್. ಆ ದರಿದ್ರ ನಾಯಿ ಯಜೀದು ಅಮೀರ್ ಮುಕ್ಮಿನನಾಗಿದ್ದ, ಲೀಡರ್ ಆಗಿದ್ದ, ಹರಾಮಿ ನೀಡಲಾಗಿ ಏನೂ ಬೇಗರಿ ಅಂತಹ ಜನರ ಮೇಲೆ ಲಾನತಿದೆ, ಅಂತಹ ಯಜೀದ್ಗಳ ಮೇಲೆ ಶಾಪ ಇದೆ, ಸರ್ವನಾಸಾಗ್ಲಿ ಅಂತ ಯಜೀದು. ಪ್ರೀತಿಯ ಸಹೋದರರೇ, ಇಮಾಮೆ ಹುಸೇನ್ ಮುಖ ಹೇಗೆ ಸಮೀಪ ತಗೊಂಡು ಇಡಬೇಕಿತ್ತು, ಆ ಯಜೀದ್ ಏನ್ ಮಾಡಿದ? ಕಟ್ಕಿ ತಗೊಂಡು ಇಮಾಮೆ ಹುಸೇನಿನ ಮುಖದ ಮೇಲೆ, ತುಡಿ ಮೇಲೆ ಹಿಂಗ್ ಹೊಡೆಯಾಕ ಕುಂತಿದ್ದ. ಇಮಾಮೆ ಹುಸೇನ್ ಮುಖದ ಮೇಲೆ ಕುದಲವನ್ನು ಸರ್ಸಾಕ್ ಕುಂತಿದ್ದ ಕಟ್ಕಿ ತಗೊಂಡು. ಯಜೀದ್ ಏನ್ ಹೇಳಕೊಂತ? ಜನರಿಗೆ ಸುಳ್ಳು ಹೇಳಕ್ ಕುಂತಿದ್ದ. ಹುಸೇನ್, ನಂದು ಉದ್ದೇಶ ನಿಮ್ಗೆ ಕೊಲೆ ಮಾಡೋದು ಇದ್ದಿದ್ದಿಲ್ಲ, ನಿಮ್ಗೆ ಈ ರೀತಿ ಸಾಯಿಸೋದು ಇದ್ದಿದ್ದಿಲ್ಲ. ನನ್ನ ಉದ್ದೇಶ ಏನಿತ್ತು? ನಿಮ್ಗೆ ಕಾಪಾಡೋದು. ನನ್ನ ಕೈವನ್ನು ಕೊಟ್ಟು ನೀವು ಒಪ್ಕೊಳ್ಳಿ ಅಂತ ಇಷ್ಟೇ ಮಾತನಾಡಿತ್ತು. ನೀವು ಒಪ್ಕೊಂಡಿಲ್ಲ. ಇವತ್ತು ಈ ನಿಮ್ಮ ಪರಿಸ್ಥಿತಿ ಆಗಿದೆ. ಆದ್ರೆ ಪ್ರೀತಿಯ ಸಹೋದರರೇ, ಇಮಾಮೆ ಹುಸೇನ್ ಮೇಲೆ ಕುರ್ಬಾನ್ ಆಗುತ್ತೇನೆ. ಅದಕ್ಕೆ ನಮ್ಮ ಹಿಂದೂಸ್ತಾನಿನ ರಾಜ ಹಜರತ್ ಖ್ವಾಜಾ ಗರ್ವಾಜ್ ರಹಿಮತುಲ್ಲಾಹ್ ಹೇಳಿದ್ರು, ಏನಂತ? ಶಾ ಅಸ್ತ ಹುಸೇನ್, ಬಾದಶಾ ಅಸ್ತ ಹುಸೇನ್, ದೀನ್ ಅಸ್ತ ಹುಸೇನ್, ದೀನ್ ಫನಾ ಅಸ್ತ ಹುಸೇನ್, सरदाद नादाद दस्त दर दस्त ಯಜೀದ್ ಹಕ್ಕಾ ಕೆ ಬಿನಾ ಲಾ ಇಲಾಹ ಇಲ್ಲ ಅಸ್ತ ಹುಸೇನ್. ಪ್ರೀತಿಯ ಸಹೋದರರೇ, ಯಜೀದ್ ಬರೀ ಕೈ ಕೇಳಕ್ ಕುಂತಿದ್ದ. ಕೈ ಕೊಟ್ಟು ಒಪ್ಪೋ. ಇವತ್ತು ಏನಾದ್ರೆ ನಾವು ಜನರಿಗೆ ಕುಡಿಸಬೇಕಂದ್ರೆ, ಏನಾದ್ರೆ ಹರಾಮಿ ಆಗ್ಲಿ, ಲಾಲ್ಚೆ ಆಗ್ಲಿ, ಅವ್ ಪಾಪಿ ಆಗ್ಲಿ, ಅವ್ ನಮ್ಮ ಜೊತೆ ತಗೋಬೇಕಂದ್ರೆ ಕೈ ಕೊಟ್ಟು ನಾವು ಏನು ಜೊಂಟು ಮಾಡ್ಕೊಂತೀವಿ. ಯಜೀದ್ ಅದನ್ನೇ ಮಾಡ್ಸಕ್ ಕುಂತಿದ್ದ. ಕೈ ಕೊಟ್ಟು ಒಪ್ಕೊ, ನೀನು ನನ್ನ ಜೊತೆ ನೀ ಆಗ್ತೀಯ. ಇಮಾಮೆ ಹುಸೇನ್ ಅವರು ಕೈ ಕೊಟ್ಟಿಲ್ಲ, ಆದ್ರೆ ತನ್ನ ಚಂಡವನ್ನು ಕೊಟ್ಟು ದೀನ ಧರ್ಮ ಉಳಿಸಿ ಹೋದ್ರಿ ಪ್ರಪಂಚದ ಇಮಾಮೆ ಹುಸೇನ್ ಅವರು. ಶಾ ಅಸ್ತ ಹುಸೇನ್, ಬಾದಶಾ ಅಸ್ತ ಹುಸೇನ್, ದೀನ್ ಅಸ್ತ ಹುಸೇನ್, ದೀನ ಫನಾ ಅಸ್ತ ಹುಸೇನ್, ಸರದಾದ ನಾದಾದ್ ದಸ್ತ್ ದರ್ದಸ್ತ್ ಯಜೀದ್. ಯಜೀದ್ ಕೈ ಒಳಗೆ ತನ್ನ ಕೈವನ್ನು ಕೊಟ್ಟಿಲ್ಲ, ಆದ್ರೆ ತನ್ನ ಚಂಡವನ್ನು ಕೊಟ್ಟರು, ತಲಿಯನ್ನು ಕೊಟ್ಟರು. ಹಕ್ಕಾ ಕೆ ಬಿನಾ ಲಾ ಇಲಾಹ ಇಲ್ಲ ಅಸ್ತ ಹುಸೇನ್, ದೀನಿನ ಹಕ್ಕಿನ ಮಾತು ಲಾ ಇಲಾಹ ಇಲ್ಲ ಅಸ್ತ ಹುಸೇನ್. ಇಮಾಮ್ ಹುಸೇನ್ ಉಳಿಸಿ ಹೋದರು. ಇಮಾಮಿ ಹುಸೇನ್ ಅವರು ಉಳಿಸಿ ಹೋದರು. ಇಂತಹ ನಮ್ಮ ಇಮಾಮ್ ಹುಸೇನ್ ಅವರಿಗೆ ಕೊಟ್ಟರು, ತನ್ನ ಜೀವನ ಕೊಟ್ಟರು. ಯಜೀದನ ಕೈ ಒಳಗೆ ಕೈ ಕೊಟ್ಟಿಲ್ಲ ಇಮಾಮ್ ಹುಸೇನ್ ಅವರು. ಏಕೆ ಕೊಟ್ಟಿಲ್ಲ? ಯಜೀದ್ ಹರಾಮಿ ಇದ್ದ, ಯಜೀದ್ ಶರಾಯಿ ಕುಡಿತಿದ್ದ, ಯಜೀದ್ ಎಷ್ಟು ಕೆಟ್ಟ ಚಟಗಳನ್ನು ಮಾಡ್ತಿದ್ದ, ಬೇನಮಾಜ್ ಇದ್ದ. ಅಂತ ಮನುಷ್ಯನ ಒಳಗೆ ಕೈ ಕೊಟ್ಟು ಯಾರಾದ್ರೂ ಒಪ್ಕೊಂತಾರ? ಮತ್ತು ನಾವು ಜನರು ಮುಖ ನೋಡಿ ಕೈವನ್ನು ಜೋಡ್ಸಾಕ್ ಕುಂತಿದ್ದೀವಿ. ಇವತ್ತು ನೀವು ಒಬ್ರು ಕುಡಿತೀರಾ, ನಾಳೆ ಹಶ್ರ ಮೈದಾನಲ್ಲಿ ಇಮಾಮಿ ಹುಸೇನ್ ಕಡೆ ನೀವು ಹೋಗ್ಬೇಕು. ಹಶ್ರ ಮೈದಾನಲ್ಲಿ ಇಮಾಮ್ ಹುಸೇನ್ ಕಡೆ ಹೋಗ್ಬೇಕು. ಇಮಾಮ್ ಹುಸೇನ್ ಬರುತ್ತಾರೆ. ಇಮಾಮ್ ಹುಸೇನ್ ಕೇಳುತ್ತಾರೆ, ಏನ್ ಮಾಡಿ ಬಂದಿದ್ರು? ಉತ್ತರ ಏನ್ ಕೊಡ್ತೀರಾ? ಪ್ರೀತಿಯ ಸಹೋದರರೇ, ಎಲ್ಲಾರು ಕುಟುಂಬಗಳಿಗೆ ಯಜೀದ್ ಸ್ವಲ್ಪ ದಿನ ತನ್ನ ಮನೆ ಒಳಗೆ ಹಿಡ್ಕೊಂಡು ಮದೀನಾನಲ್ಲಿ ಕಳಿಸಿದ ನಂತರ ಮನೆಯಲ್ಲಿ ಇರುವ ಬಿಬಿ ಸುಗ್ರಾ, ಚಿಕ್ಕವಾದ ಆಟ ಆಡುವ ಹುಡುಗಿ ಎಲ್ಲರಿಗೆ ಕೇಳಕ್ ಕುಂತಿದ್ದಾಳ. ಏನಂತ? ಎಲ್ಲಾರು ಬಂದಿದ್ದೀರಾ? ನನ್ನ ಅಣ್ಣರು ಎಲ್ಲಿದ್ದಾರ? ನನ್ನ ತಮ್ಮ ಎಲ್ಲಿದ್ದಾನೆ? ನಮ್ಮ ಅಪ್ಪಾಜಿ ಎಲ್ಲಿದ್ದಾನೆ? ಆ ಬಿಬಿ ಸಕೀನಾ ತನ್ನ ಸಹಿಲಿಗೆ ಹೇಳಕ್ ಕುಂತಿಲ್ಲ. ಏನಂತ? ಎಲ್ಲಾರು ಕರ್ಬಲಾ ಮೈದಾನಲ್ಲಿ ಶಹೀದಾದ್ರು, ಅಲ್ಲಿ ಅಬ್ಬಾಸ್ ಶಹೀದಾದ್ರು, ಅಲ್ಲಿ ಅಸ್ಗರ್ ಶಹೀದಾದ್ರು, ಹಜರತ್ ಕಾಸಿಂ ಶಹೀದಾದ್ರು, ನಮ್ಮ ಅಪ್ಪಾಜಿ ಇಮಾಮ್ ಹುಸೇನ್ ಶಹೀದಾದ್ರು. ಯಾರು ಉಳಿದಿಲ್ಲ, ಎಲ್ಲಾರು ಶಹೀದಾದ್ರು. ಪ್ರೀತಿಯ ಸಹೋದರರೇ, ಹೇಗೆ ಮದೀನಲ್ಲಿ ಬರಬೇಕಿತ್ತು? ಹಜರತ್ ಝೈನುಲ್ ಆಬಿದೀನ್ ಖಾನಾ ಕಬಾಯನೆ ಮದೀನಾ ಮುನವ್ವರ ಕಡೆ ಮುಖ ಮಾಡಿ ಒದರಿ ಹೇಳಿದ್ರು. ಏನಂತ? ಹಾಯ್ ಅಲ್ಲಾ, ಯಾ ರಸೂಲ್ ಅಲ್ಲಾ, ನೋಡ್ರಿ ನಿಮ್ಮ ಮೊಮ್ಮಕ್ಕಳಿಗೆ ಯಾವ ರೀತಿ ಯಜೀದ್ಗಳು ಕೊಲೆ ಮಾಡಿದ್ರು, ಯಜೀದ್ಗಳು ಯಾವ ರೀತಿ ಸಾಯಿಸಿದ್ರು. ಪ್ರೀತಿಯ ಸಹೋದರರೇ, ಜೀವನ ಒಂದು ಸಾರಿ ಸಿಕ್ಕಿದೆ,
ಜೀವನ ಇದು ಹೊಳ್ಳ ಮಳೆ ಸಿಗೋದು ಜೀವನ ಅಲ್ಲ, ನೆನಪಿಟ್ಕೊರಿ ನೀವು. ಹೋಗ್ಲಿ ಬಿಡೋ, ನಮ್ಗೆ ಜೀವನ ಸಿಕ್ಕಿದ್ರೆ ಏನಾದ್ರೂ ಮಾಡಬಹುದು, ಮಾಡ್ರಿ. ಆದ್ರೆ ಯೋಚನೆ ಮಾಡ್ರಿ. ಜೀವನ ಒಂದು ಸಾರಿ ಸಿಕ್ಕಿದೆ, ಇನ್ನೊಮ್ಮೆ ಸಿಗೋದಿಲ್ಲ. ಸತ್ತಿದ್ರೆ ಆಯ್ತು, ಮುಗೀತಲ್ಲಿ. ನೀವು ಏನಾಗಿ ಮತ್ತು ಹುಟ್ಟುತ್ತೀರಾ ಏನಾಗ್ತೀರಾ ಅದು ಅಲ್ಲಾಹ್ಗೆ ಗೊತ್ತು. ಈ ಜೀವನ ಒಂದು ಸಾರಿ ಸಿಕ್ಕಿದೆ. ಈ ಜೀವನದಲ್ಲಿ ನಾವು ಜನರು ಯಜೀದನ ಕೆಲಸ ಮಾಡಿ ನಮ್ಮ ಹೃದಯಕ್ಕೆ ಸಂತೋಷ ಪಡ್ಕೊಳಕ್ ಹೊಂದಿದ್ದೀವಿ, ಶಾಂತಿ ನಮ್ಮ ಹೃದಯಕ್ಕೆ. ಏನ್ ಹೇಳಿ, ನಾವು ಎಲ್ಲಾರು ಒಕ್ಕಟ್ಟಾಗಿದ್ದೇವೆ, ನಾವು ಎಲ್ಲಾರು ಒಂದೇ ಇದೀವಿ, ಮೊದ್ಲಿಗೆ ಮಾಡ್ಕೊಂಡು ಬಂದಿದ್ದೀವಿ. ಈಗಿನ ಬುದ್ಧಿ ಇಲ್ಲ ಅಂದರೆ ಅಂತ ಜನರಿಗೆ ಏನು ಕುರಾನ್ ಆಯತ್ ಗೊತ್ತಿಲ್ಲ. ಕುರಾನ್ ಆಯತಿದೆ, ಖತಮಲ್ಲಾಹು ಅಲಾ ಕುಲೂಬಿಹಿಂ ವ ಅಲಾ ಸಮಇಹಿಂ ವ ಅಲಾ ಅಬ್ಸಾರಿಹಿಂ ಗಿಶಾವಹ ವ ಲಹುಂ ಅದಾಬುನ್ ಅಜೀಮ್. ಇಂತಹ ಜನರ ಮೇಲೆ ಕಿವಿ, ಹೃದಯ, ಕಣ್ಣು, ಮೂಗು ಎಲ್ಲ ಮೇಲೆ ಸ್ಟಂಪ್ ಬಿದ್ದಿದೆ. ಏನ್ ಹೇಳಿದ್ರೆ ಇದು ಜನರ ಸುಧಾರಣೆ ಆಗುವುದಿಲ್ಲ. ಯಾವುದು ಸ್ಟಂಪು? ನರಕದು. ವಲಹುಂ ಅದಾಬುನ್ ಅಜೀಮ್, ದೊಡ್ಡವಾದ ಶಿಕ್ಷೆದು ಮೊಹರ್ ಸ್ಟಂಪ್ ಬಿದ್ದಿದೆ ಹೃದಯ ಮೇಲೆ. ಅವರು ಏನ್ ಕೆಲಸ ಹೋಗ್ಬೇಡ್ರಿ ಅಂತ ಜನರಿಗೆ. ಆ ಜನರಿಗೆ ನಾನು ಧನ್ಯವಾದ ಹೇಳ್ತೀನಿ. ಆ ಜನರಿಗೆ ನಾನು ಒಳ್ಳೆ ದುವಾ ಕೊಡ್ತೀನಿ. ನನ್ನ ಮಾತು ಕೇಳಿ ಅಲ್ಲ, ಈ ಹದೀಸು, ಕುರಾನು ಮತ್ತು ಇಮಾಮಿ ಹುಸೇನ ಜೀವನ ಚರಿತ್ರೆ ತಿಳ್ಕೊಂಡು ಯಾರು ಹಿಂದೆ ಸರಿದಿದ್ರಿ ಅಲ್ಲ, ದೂರ ಆಗಿದ್ರಿ ಅಲ್ಲ, ನಮ್ಗೆ ಬ್ಯಾಡಪ್ಪ ಇದು ಎಲ್ಲ ಯಜೀದನ ಕೆಲಸ, ನಾವು ಹೋಗೋದಿಲ್ಲ, ಅಲ್ಲಿ ಏನ್ ಮಾಡಂಗಿಲ್ಲ, ಮಸೀದಿನಲ್ಲಿ ಹೋಗ್ತೀವಿ, ಆ ದಿನದಲ್ಲಿ ರೋಜಾ ಇಡ್ತೀವಿ, ನಮಾಜ್ ಮಾಡ್ತೀವಿ, ಒತ್ತಿಗೆ ಮಾಡಿಸ್ತೀವಿ, ಇಂಥ ಕೆಲಸ ಮಾಡಿದ್ರೆ ನಾವು ಅಲ್ಲಾ ಅಂತಹ ಜನರಿಗೆ ಪರಲೋಕ ಮತ್ತು ಭೂಲೋಕದಲ್ಲಿ ಯಶಸ್ವಿಯನ್ನು ಕೊಡಲಿ. ಅಂತಹ ಜನರಿಗೆ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ನೆರಳಿನಲ್ಲಿ ಜಗಾಕೊಳ್ಳಿ ಅಂತಹ ಜನರಿಗೆ. ಇದೇ ರೀತಿ ಪ್ರೀತಿಯ ಸಹೋದರರಿ, ಈ ನೋಡಕ್ ಹೋಗ್ಬೇಡ್ರಿ ಯಾರು ಜನರು ಹೆಂಗಿದಾರ. ಈ ನೋಡ್ರಿ, ಕುರಾನ್ ಏನಿದೆ, ಹದೀಸ್ ಏನಿದೆ. ಇಮಾಮ್ ಹುಸೇನರು ಇಡೀ ಜೀವನ ಕುರಾನ್ ಪ್ರಕಾರ ಜೀವನ ಮಾಡಿದ್ರು, ಕುರಾನ್ ಪ್ರಕಾರ ಜೀವನ ನಡೆಸ್ಕೊಂಡು ಹೋದ್ರು. ಇವತ್ತು ಕಯಾಮತ್ ಬರ ತನಕ ಅವ್ರದ್ದು ಹೆಸರಿದೆ. ಇವತ್ತಿಗಾಗಿ ಕರ್ಬಲಾನಲ್ಲಿ ನೋಡ್ರಿ, ನೀವು ಗುಮ್ಮದ ನೋಡಿರಬಹುದು ವಿಡಿಯೋಸ್ ನಲ್ಲಿ. ಗುಮ್ಮದ ಅವ್ರದ್ದು ಕಟ್ಟಿದ್ದು ಮೇಲೆ 2 ಮಿನಾರು ಗುಮ್ಮದು. ಎಂತ ಬಣ್ಣ ಇದೆ ಅದ್ರ ಮೇಲೆ, ಯಾವ ರೀತಿ ಕಾಣ್ತೈತಿ? ಬೆಳೆದು ಏನ್ ಹಸರ್ದು ಕೆಂಪದು ಕಾಣ್ತೈತಿ? ಯಾವ್ದು ಕಾಣ್ತೈತಿ ಬಣ್ಣ? ಬಂಗಾರದು ಬಣ್ಣ ಇದೆ. ಬಂಗಾರ ಕಲರ್ ಐತಿಲ್ಲ ಅದ್ರ ಮೇಲೆ. ಆ ಕಲರು ಬಂಗಾರದಲ್ಲ, ಇಡೀ ಗುಂಬದನೆ ಬಂಗಾರದ ಗುಂಬದ್ ಮಾಡಿದ್ದಾರೆ ಅವರು. ಆ ದೊಡ್ಡವಾದ ಮಿನಾರ್ ಗುಂಬದ್ ಏನಿದೆ, ಎಲ್ಲಾ ಗುಂಬದಗಳಿಗೆ ಬಂಗಾರದ ಪರ್ತವನ್ನು ಹಚ್ಚಿದಾರ ಪ್ರೀತಿ ಮಾಡೋರು. ಯಜೀದು ಸ್ವಲ್ಪ ಸಿಕ್ಕಿದು ಸಮಯದಲ್ಲಿ ತನ್ನ ಹಣ ಸಂಪತ್ತು ಜನರ ಮೇಲೆ ಇಚ್ಛೆ ಇಟ್ಕೊಂಡು ಇಮಾಮೆ ಹುಸೇನ್ ಅವರಿಗೆ ನೂ ಕೊಟ್ಟ, ಸಾಯಿಸಿದ್ದ, ಕೊಲೆ ಮಾಡಿದ್ದ. ಇವತ್ತಿಗಾಗಿ ದೀನಗಾಗಿ ಯಾರು ತನ್ನ ಜೀವನ ಕೊಟ್ಟರು ಕಯಾಮತ್ ತನಕ ಸರ್ದಾರ ಆಗಿ ರಾಜನೀತಿ ನಡ್ಸಕ್ ಕುಂತಿದ್ದಾರೆ ಇಡೀ ಪ್ರಪಂಚದಲ್ಲಿ ಇಮಾಮೆ ಹುಸೇನ್ ಅವರು. ಯಜೀದ್ ತನ್ನ ಸಂಪತ್ತಿಗಾಗಿ, ದುಡ್ಡುಗಾಗಿ ಇವತ್ತು ಜನರ ಬರೀ ದುಡ್ಡುಗೆ ಲಾಲಚಿದಾರ. ಇಷ್ಟು ದುಡ್ಡು ಬರ್ತೈತಿ, ಅಷ್ಟು ದುಡ್ಡು ಬರ್ತೈತಿ, ಇಷ್ಟು ಜನ ಜಮಾಗ್ತಾರ. ಇವತ್ತು ಯಜೀದ್ರ ಅದೇ ಇಚ್ಚಿಟ್ಕೊಂಡ್ ಬಂದಿದ್ದ, ನನ್ಗೆ ದೊಡ್ಡವಾದ ಸಂಪತ್ತು ಸಿಕ್ಕಿದೆ, ಎಷ್ಟು ಹಣ ಸಂಪತ್ತು ನನ್ ಕಡೆ ಇದೆ. ಆದ್ರೆ ಯಜೀದನ ಸಮಾಧಿ ಎಲ್ಲಿದೆ? ಹೋಗಿ ಇವತ್ತಿಗಾಗಿ ಕರ್ಬಲಾ ಮೈದಾನದಲ್ಲಿ ಯಾರಾದ್ರೂ ನೀವು ಕೇಳ್ರಿ, ಯಜೀದ್ ಈ ರೀತಿ ಇಮಾಮೆ ಹುಸೇನ್ಗೆ ಕೊಲೆ ಮಾಡಿದ್ದ, ಇಷ್ಟು ವರ್ಷ ಜೀವಿತಿದ್ದ, ಒಂದು ಸಮಾಧಿ ಎಲ್ಲಿದೆ ರಾಜ್ಕುಮಾರ್ ಅದು? ಆ ಜನರು ಏನ್ ಹೇಳ್ತಾರ ಗೊತ್ತಾ? ಊರಿನ ಒಂದ್ ಮೂಲ್ಯಾಗ ನಾವು ಇಡೀ ಜನರು ಕಸವನ್ನು ಜಮಾ ಮಾಡಿ ಒಂದು ಊರಿನ ಮೂಲಿ ಒಳಗೆ ನಾವು ಕಸ ಒಗಿತೀವಿ. ಆ ಕಸದ ತಳೆಗೆ ಯಜೀದನ ಸಮಾಧಿ ಇದೆ. ಕಸದ ತಳೆಗೆ ಯಜೀದನ ಸಮಾಧಿ ಇದೆ. ಯಾರು ಯಜೀದು? ಇಮಾಮೆ ಹುಸೇನ್ಗೆ ಕೊಲೆ ಮಾಡಿದ್ದು ಯಜೀದು. ಯಜೀದ್ ಇಮಾಮೆ ಹುಸೇನ್ಗೆ ನೂ ಕೊಟ್ಟಿವ ಯಜೀದ್ ಇವತ್ತು ಸಮಾಧಿ ಕಸದ ಒಳಗೆ ಶಾಪ ತಗೊಂಡು ಶಿಕ್ಷೆ ತಗೊಳಕ್ ಕುಂತಿದೆ. ಪ್ರೀತಿಯ ಸಹೋದರ, ನಾವು ಯಜೀದನ ಕೆಲಸ ಮಾಡಿ ಸಂತೋಷ ಪಡ್ಕೋಬಾರ್ದು, ಇಮಾಮೆ ಹುಸೇನ್ ಕೆಲಸ ಮಾಡಿ ಸಂತೋಷ ಪಡಬೇಕು. ಕರ್ಬಲಾ ಮೈದಾನದಲ್ಲಿ 72 ಜನರು ಯಜೀದ್ಗಳು, 22,000 ಜನರು. ಇವತ್ತು ಯಜೀದನ ಕೆಲಸ ಮಾಡಿರುವ ಜನರು ಎಷ್ಟು ಸಾವಿರ ಇರಬಹುದು. ಇಮಾಮೆ ಹುಸೇನ್ಗೆ ಪ್ರೀತಿ ಮಾಡಿರುವ ಜನರು 10 ಜನರಿರಲಿ, 22,000 ನೂರಾರು ಜನರಿಗಿಂತ ಶಕ್ತಿ ಈ 10 ಜನರ ಒಳಗಿದೆ. ಏಕೆಂದ್ರೆ ಅವ್ರ ಒಳಗೆ ಯಜೀದನ ಪ್ರೀತಿ ಕಂಡು ಬರಾಕ್ ಕುಂತಿದೆ, ಇವ್ರ ಒಳಗೆ ಇಮಾಮೆ ಹುಸೇನ್ ಪ್ರೀತಿ ಕಂಡು ಬರಾಕ್ ಕುಂತಿದೆ. ಇಮಾಮೆ ಹುಸೇನ್ ಏನ್ ಹೇಳಿದ್ರು? ನಮಾಜ್, ವಾಕೀಮುಸ್ ಸಲಾತ ವಾತು ಝಕಾತ್, ನಮಾಜ್. ಯಜೀದ್ ನೋಡ್ರಿ ಅಂತ ಶಿಕ್ಷೆ ತಗೊಂಡ. ಯಜೀದ್ ಸ್ವಲ್ಪ ವರ್ಷ ತನಕ ಜೀವಿತಿದ್ದ. ಯಜೀದ್ ಸತ್ತಿದ ನಂತರ ಅವರು ಹೊಟ್ಟಿನಿಂದ ಯಜೀದ್ ಇನ್ನೊಬ್ಬ ಮಗ ಇದ್ದ. ಯಜೀದನ ಮಗ ಮಾವಿಯಾ ಅಂತ ಹೆಸರಿತ್ತು. ಯಜೀದನ ತಂದೆ ಹೆಸರು ಮಾವಿಯಾ, ಯಜೀದನ ಮಗನ ಹೆಸರನ್ನೇ ಮಾವಿಯಾ. ಆ ಮಗ ಹುಟ್ಟಿ ಬಂದಿದ ನಂತರ ತಂದೆಯವರು ಸತ್ತಿದ ನಂತರ ಆ ಕುರ್ಸಿ ಮೇಲೆ ಕುಂದ್ರಾಗ ಬಂದಿದ್ದ. ಯಾರು? ಮಾವಿಯಾ, ಯಜೀದನ ಮಗ. ಒಂದೇ ದಿನ ಕುಂತಿದ್ದು ಯಜೀದನ ಮಗ, ಒಂದೇ ದಿನ ಕುಂತಿದ್ದಾನೆ. ತನ್ನ ತಂದೆ ಕುಂತಿದ್ದು, ಯಜೀದ್ ಎಲ್ಲೇ ಕುಂದಿರ್ತಿದ್ದ ಕುರ್ಸಿ ಮೇಲೆ, ಆ ಕುರ್ಸಿ ಮೇಲೆ ಒಂದೇ ದಿನ ಕುಂತಿದ್ದ. 2ನೇ ದಿನ ಬಂದು ಏನ್ ಮಾಡಿದ್ದ? ಬಾಯಿನಿಂದ ಉಗುಳು ತೆಗೆದು ಆ ಕುರ್ಸಿ ಮೇಲೆ ಉಗುಳಿದಿದ್ದ. ಉಗುಳಿ ಹೇಳಿದ, ಇದು ಎಂತಾದು ರಾಜನೀತಿ, ಎಂತಾದು ಕುರ್ಸಿ ಇದು? ಈ ಕುರ್ಸಿ ಮೇಲೆ ಕುಂತ್ಕೊಂಡು ನಾನು ರಾಜನೀತಿ ನಡೆಸಬೇಕು?
ಈ ಕುರ್ಸಿ ಏನಿದೆ, ಇಮಾಮೆ ಹುಸೇನ್ ರಕ್ತ ಕುಡಿದಿದೆ ಅಂತ ಕುರ್ಸಿ ನನ್ಗೆ ಉಪಯೋಗ ಇಲ್ಲ. ತಂದೆಯವರು ಅಹಲೆ ಬತ್ತಿ ಪ್ರೀತಿ ಮಾಡೋರು, ಮಗ ದರಿದ್ರ ನಾಲಾಯ್ ಹುಟ್ಟಿ ಬಂದಿದ್ದ, ತನ್ನ ಜನರಿಗೆ ನೋಡಿ ಪಾಪ ತಗೊಂಡ್ ಸತ್ತ. ಅವರು ಹೊಟ್ಟಿನಿಂದ ಅಮೀರಿ ಮಾವ್ಯ ಇನ್ನೋ ಮಗ ಹುಟ್ಟಿ ಬಂದ. ಒಂದೇ ದಿನ ಕುಂತಿದ್ದಾನೆ. ಒಂದೇ ದಿನ ಕುಂತಿದ ನಂತರ ಮತ್ತು ಉಳಿಕಿದ ದಿನದಲ್ಲಿ ಯಾವತ್ತೂ ಹೊರಗಡೆ ಬಂದಿಲ್ಲ. 6 ತಿಂಗಳ ಬಿಟ್ಟು ಹೊರಗಡೆ ಬಂದ ಮನೆಯಿಂದ. ಜೀವಿತ ಆಗಿ ಬಂದಿಲ್ಲ, ಮನೆಯಿಂದ ಹೆಣ ಹೊರಗಡೆ ಬಂತು ಯಜೀದನ ಮಗಂದು. ನಾಚಿಕೆ ಪಡ್ಕೊಂಡಿದ್ದ, ಅಲ್ಲ ನನ್ನ ತಂದೆ ಇಮಾಮಿ ಹುಸೇನ್ಗೆ ಕೊಲೆ ಮಾಡಿದಾರ, ನಾನು ಹೇಗೆ ಜೀವಿತ ಇರ್ಬೇಕು, ನಾನು ಹೇಗೆ ಜೀವನ ಮಾಡಬೇಕು? ಇವ್ರಿಗೆ ಅಂತಾರ ಪ್ರೀತಿ ಮಾಡೋರು, ಇವ್ರಿಗೆ ಅಂತಾರ. ಇವತ್ತು ನೀವು ವಿಚಿತ್ರ ಆಗುತ್ತಿದ್ದೀರಾ. ನಾವು ವರ್ಷಗಟ್ಟಲೆ ಮಾಡ್ಕೊಂಡು ಬಂದಿದ್ದೀವಿ, ಹೇಗೆ ಬಿಡಬೇಕು? ಇದು ಬಿಡೋದು ಮಾಡೋದು ನಿಮ್ದು ಕೆಲಸ ಅಲ್ಲ, ಅಲ್ಲಾಹನ ಕೆಲಸ ಮಾಡಿಸ್ತಾನೆ. ನೀವು ಚೇಂಜ್ ಆಗಿದ್ದೀರಾ. ಯಜೀದನ ಮಗ ಯಾವ ರೀತಿ ಚೇಂಜ್ ಆದ? ಒಂದೇ ಕ್ಷಣದಲ್ಲಿ ನಾನು ಈ ರೀತಿ ಕೆಲಸ ಮಾಡಂಗಿಲ್ಲಪ್ಪ, ನನ್ನ ತಂದೆ ಮಾಡದಂಗೆ. ಇವತ್ತು ಆ ರೀತಿ ಆಗ್ರಿ ಪ್ರೀತಿಯ ಸಹೋದರರೇ. ಯಜೀದನ ಇಚ್ಛೆ ಇಟ್ಕೊಂಡು ಕೆಲಸ ಮಾಡಕ್ ಹೋಗ್ಬೇಡ್ರಿ, ಜನರ ಮುಖ ನೋಡಿ.